ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿ ಇರೋದೇ ಸಂಕಟ ಆಗಿದೆ. ಹಾಸಿಗೆ ದಿಂಪು ಕೊಡದಿದ್ರೂ ಕ್ವಾರಂಟೈನ್ ಜೈಲಿನಿಂದ ಶಿಫ್ಟ್ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಇನ್ನು ನೆಲದಲ್ಲಾದರೂ ಮಲಗ್ತೀನಿ, ಬೇರೆ ಬ್ಯಾರಕ್ಗೆ ಹಾಕಬೇಕು ಅಂತ ದರ್ಶನ್ ಅಳಲು ತೋಡಿಕೊಂಡಿದ್ದಾನೆ. ಅಕ್ಟೋಬರ್ 9ರ ಕೋರ್ಟ್ ಆದೇಶದ ನಂತರ ಮುಂದಿನ ಹೆಜ್ಜೆ ಇಡೋದಕ್ಕೆ ದರ್ಶನ್ ನಿರ್ಧರಿಸಿದ್ದಾನೆ. ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಆಯೋಗ ಹಾಗೂ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ದರ್ಶನ್ ನಿರ್ಧರಿಸಿದ್ದಾರಂತೆ. ಮೈಸೂರು ಅರಮನೆ ಆವರಣದಲ್ಲಿ ಫಿರಂಗಿ ಎಳಿತಾ ಇದ್ದಾಗ ಎತ್ತುಗಳು ಅಡ್ಡಾದಿಡ್ಡಿ ಓಡಾಡಿವೆ. ಫಿರಂಗಿ ಗಾಡಿಗಳ ಸದ್ದಿಗೆ ಬೆದರಿ ದಿಕ್ಕಾಪಾಲಾಗಿವೆ. ಜಂಬೂ ಸವಾರಿ ವೀಕ್ಷಣೆಗೆ ಹಾಕಿದ್ದ ಕುರ್ಚಿಗಳನ್ನು ಲೆಕ್ಕಿಸದೆ ಓಡಾಡಿವೆ. ಆನೆ ಬಾಗಿಲಿನಿಂದ ಹಿಡಿದು ವರಹದ್ವಾರದವರೆಗೆ ಎತ್ತುಗಳು ಓಡಿ ಹೋಗಿವೆ. ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಮಾಲೀಕನ ನಿಯಂತ್ರಣಕ್ಕೆ ಎತ್ತುಗಳು ಬರಲಿಲ್ಲ. ಕಡೆಗೆ ವರಹಗೇಟಿನ ಗೋಡೆಗೆ ಎತ್ತುಗಳು ಗುದ್ದಿಕೊಂಡಿವೆ. ಘಟನೆಯಿಂದಾಗಿ ಫಿರಂಗಿ ಗಾಡಿಯೊಂದು ಮುಂಭಾಗ ಮುರಿದು ಹೋಗಿದೆ. ಎತ್ತಿನ ಬಲಭಾಗದ ಹಿಂಗಾಲಿಗೆ ಗಾಯ ಆಗಿದ್ದು ರಕ್ತ ಸೋರಿದೆ. ಕೆಲ ಕಾಲ ಅರಮನೆಯ ಆವರಣದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅರಮನೆ ಆವರಣದಲ್ಲಿ ಸಕಲ ಸಿದ್ಧತೆಯಾಗಿದ್ದು ಜಂಬೂ ಸವಾರಿ ವೀಕ್ಷಣೆಗೆ 48,000 ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅರಮನೆ ಆವರಣದಲ್ಲಿ ಶಾಮಿಯಾನ, ಕುರ್ಚಿ ಹಾಕಿ ಸಿದ್ಧತೆಯನ್ನ ಮಾಡಲಾಗಿದೆ. ಮುಖ್ಯಮಂತ್ರಿಗಳು, ರಾಜವಂಶಸ್ಥರು, ಗಣ್ಯರು ಸೇರಿ ಪ್ರವಾಸಿಗರಿಗಾಗಿ ಆಸನದ ವ್ಯವಸ್ಥೆಯನ್ನ ಸಿದ್ಧ ಮಾಡಲಾಗಿದೆ. ಇನ್ನು ಕಳೆದ ಬಾರಿ ಅರಮನೆಯ ಅಂಗಳದಲ್ಲಿ 60,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಮಾಡಲಾಗಿತ್ತು. ಈ ಬಾರಿ 48,000 ಆಸನಗಳನ್ನು ಮಾತ್ರ ಹಾಕಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳದಿಂದ ತೀವ್ರ ತಪಾಸಣೆಯನ್ನ ನಡೆಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.